ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಮಕ್ಕಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಇಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಪ್ರಸ್ತುತಪಡಿಸುತ್ತಾರೆ ಮಡಿಕೇರಿಯ ಸಂತ ಜೋಸೆಫರ ಶಾಲೆಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು. ಆಲಿಸೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಡಿಸೆಂಬರ್ ಎಂದಾಕ್ಷಣ ನಮಗೆ ನೆನಪಾಗುವುದು ಕ್ರಿಸ್ಮಸ್. ತನ್ನ ದೈವತ್ವವನ್ನು ತ್ಯಜಿಸಿ ಮರಿಯಮ್ಮನವರ ಉದರದಲ್ಲಿ ಗರ್ಭಧರಿಸಿ ದೀನ ಗೋದಲಿಯಲ್ಲಿ ಮಾನವನಾಗಿ ದರಗಿಳಿದ ದೇವಕಂದನ ಸ್ಮರಣೆ. ಕ್ರಿಸ್ಮಸ್ ಕೇವಲ ಕೇಕ್, ಕ್ಯಾಂಡಲ್, ಕ್ಯಾರಲ್ಸ್ಗಳ ಹಬ್ಬವಲ್ಲ, ಬದಲಾಗಿ ದೇವರ ಸಾನ್ನಿಧ್ಯವನ್ನು ಸ್ಪರ್ಶಿಸುವುದು, ಪ್ರೀತಿಯಿಂದ ಬಾಳುವುದು, ಸರ್ವವನ್ನು ಕಳೆದುಕೊಂಡ ಕುಟುಂಬಗಳ ನೋವನ್ನು ನೀಗಿಸಲು, ಸಂತ್ರಸ್ತರ ಬವಣೆಗಳನ್ನು ಬದಲಿಸಲು, ದೇವರ ಅಪರಿಮಿತ ಪ್ರೀತಿಯನ್ನು ನಾವು ಅನುಭವಿಸಿ ಇತರರಿಗೂ ಆ ಪ್ರೀತಿಯನ್ನು ಸವಿಯಲು ನೆರವಾಗಿ ನಮ್ಮ ಒಳ್ಳೆಯ ನಡತೆ ಮತ್ತು ದಿವ್ಯ ಸಂಸ್ಕಾರಗಳ ಮೂಲಕ ಎಲ್ಲರನ್ನೂ ಪ್ರೀತಿಸಿ ಬಾಳುವುದೇ ಆಗಿದೆ.
ಮನಸ್ಸು ಮಾಡಿದ್ದರೆ ಯಾವುದೋ ಒಂದು ಶ್ರೀಮಂತ ಮನೆಯಲ್ಲಿ ಹುಟ್ಟಬಹುದಾಗಿತ್ತು. ಆದರೆ ದೇವರು ಬಡತನದ ಅರ್ಥವನ್ನು ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಬಡವರಲ್ಲಿ ಬಡವನಾಗಿ ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅವರ ಬಂಧುಗಳು ಕೊಟ್ಟಿಗೆಯಲ್ಲಿದ್ದ ದನಗಳು ಮಾತ್ರ. ಹುಟ್ಟಿದ ಸ್ವಲ್ಪ ಸಮಯದ ನಂತರ ಕುರಿ ಕಾಯುತ್ತಿದ್ದ ಕುರುಬರು ಬಂದು ದನದ ಕೊಟ್ಟಿಗೆಯಲ್ಲಿದ್ದ ಪುಟ್ಟ ಬಾಲ ಯೇಸುವನ್ನು ನಮಿಸಿ ಸಂತೋಷಿಸಿದರು. ದೇವತನೆಯ ಯೇಸು ಜನಿಸಿದ, ಬೆತ್ಲೆಹೇಮ್
ಮಗುವಿನ ರೂಪದಲ್ಲಿ ಕ್ರಿಸ್ತನ ಜನನವಾಯಿತು ಏಕೆ? ಮಗುವಾಗಿ ಜನಿಸಿದ ಪ್ರಭು ಕ್ರಿಸ್ತನ ಉದ್ದೇಶವೇನು? ವಿಶ್ವ ಸಮಸ್ತದ ಒಡೆಯನ ಧೀನತೆ, ಮರಿಯಳ ಉದರದಿ ಶಿಶುವಿನ ರೂಪದಲ್ಲಿ ಗರ್ಭ ತಳೆದು ದೀನ ಗೋದಲಿ ನೆಲೆಯಲ್ಲಿ ಅಭಿವ್ಯಕ್ತವಾಗಿದೆ. ಪ್ರೀತಿ, ತ್ಯಾಗ, ವಿಶ್ವಾಸ, ಸಹನೆಯ ಪ್ರತಿರೂಪವೇ ಈ ಪುಟ್ಟ ಮಗು. ಇದೇ ಕಾರಣಕ್ಕಾಗಿ ಲೋಕರಕ್ಷಕ ದೇವಕುಮಾರ ಮಗುವಿನ ರೂಪದಲ್ಲಿ ಜನಿಸಿ ವಿಶ್ವದ ಪ್ರತಿಯೋರ್ವ ಮನುಜನಿಗೂ ಆದರ್ಶವಾದರು, ಮಾರ್ಗದರ್ಶಕರಾದರು. ಬಂಧುಗಳೇ, ನಾವು ಇಂದು ಜೀವಿಸುತ್ತಿರುವ ಶತಮಾನ ವೈಜ್ಞಾನಿಕ ಕ್ರಾಂತಿಯ ಯುಗ. ಅದರೊಂದಿಗೆ ಹಲವು ಸಂಕೀರ್ಣತೆಗಳನ್ನು ತನ್ನ ಗರ್ಭದಲ್ಲಿ ಹೊತ್ತ ಯುಗ. ಇದೊಂದು ಭಯಪೀಡಿತ ಯುಗವೂ ಹೌದು. ಇಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಕ್ರಿಸ್ಮಸ್ನ ನಿಜವಾದ ಅರ್ಥವೇನು?
ಅದರ ಪ್ರಸ್ತುತತೆ ಏನು ಎಂಬುದು ಜ್ವಲಂತ ಪ್ರಶ್ನೆ. ಈ ಪ್ರಶ್ನೆಗೆ ಒಂದು ಪ್ರಹಸನದ ಮೂಲಕ ಉತ್ತರ ಪಡೆಯಲು ಪ್ರಯತ್ನಿಸೋಣ. ದೃಶ್ಯ 1. ಸ್ವರ್ಗದಲ್ಲಿ ದೂತರ ಗಾನದ ಹೊನಲು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಮರಿಯ ಕ್ರಿಸ್ತನ ಜನನದ ಸಂಭ್ರಮ ಮರುಕಳಿಸಿದೆ. ಹೌದು, ಸಡಗರದ ಹರುಷ ಸ್ವರ್ಗವನ್ನು ಮತ್ತು ಭುವಿಯನ್ನು ಆವರಿಸಿದೆ. ಅಂದಿನಿಂದ ಇಂದಿನವರೆಗೂ ಮಹೋನ್ನತ ದೇವರ ಗೀತೆಯನ್ನು ಹಾಡುತ್ತಿರುವಿರಿ. ನಿಮಗೆ ಎಂದೂ ಬೇಸರವಾಗಲಿಲ್ಲವೇ? ಏನು ಬೇಸರವೇ? ಸಾಧ್ಯವೇ ಇಲ್ಲ. ನಿರಂತರವಾಗಿ ಆತನ ಸ್ತುತಿಗೀತೆಯನ್ನು ಹಾಡುವುದರಲ್ಲಿ ನಮಗೆ ಪರಮಾನಂದ. ಆ ರೋಮಾಂಚನದ ಬಗ್ಗೆ ನಾನು ಏನಂತ ಹೇಳಲಿ? ಆ ಪ್ರೀತಿಯ ಸಂದೇಶವನ್ನು ಸಾರುವುದಕ್ಕಿಂತ ಮಿಗಿಲಾದದ್ದು ಬೇರೊಂದಿಲ್ಲ. ಈ ಅನುಭವವಂತೂ ನನ್ನನ್ನು ಅಂದಿನ ಸವಿನೆನಪಿಗೆ ಕರೆದೊಯ್ಯಿತು. ಮರಿಯ, ನೀನು ಅಂಜಬೇಕಾಗಿಲ್ಲ. ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಏಸು ಎಂಬ ಹೆಸರಿಡಬೇಕು. ಎಲ್ಲ ದೇವರ ಮಹಿಮೆ. 21ನೇ ಶತಮಾನದ ಕ್ರಿಸ್ತ ಜಯಂತಿಯನ್ನು ವೀಕ್ಷಿಸಲು ನಾವು ಈ ಕ್ಷಣವೇ ಭೂಮಿಗೆ ತೆರಳೋಣ. ಸರಿ, ಹಾಗಾದರೆ ನಾವು ಈಗಲೇ ತೆರಳೋಣ. ಗಾಬ್ರಿಯಲ್, ನಾನು ಇಲ್ಲಿದ್ದೇನೆ. ಹೌದು, ಯೇಸುವಿನ ಜನನದ ಸಂದೇಶವನ್ನು ಜಗತ್ತಿನ ಎಲ್ಲೆಡೆ ಸಾರು. ದೃಶ್ಯ 2. ಗಾಬ್ರಿಯಲ್ ದೂತರು ಯೇಸುವಿನ ಜನನದ ಸಂದೇಶವನ್ನು ಸಾರಲು ಭೂಮಿಗೆ ಆಗಮಿಸುತ್ತಾರೆ. ಭಯಪಡಬೇಡಿ, ಇಗೋ ಜನರಿಗೆಲ್ಲ ಪರಮಾನಂದವನ್ನು ತರುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಆದರೆ 21ನೇ ಶತಮಾನದಲ್ಲಿ ಮಾನವರು ದೇವರ ಸಂದೇಶವನ್ನು ಕೇಳುವ ಮನಸ್ಥಿತಿಯಲ್ಲಿ ಇರದೆ ತಮ್ಮದೇ ಆದ ವ್ಯವಹಾರದಲ್ಲಿ ಮಗ್ನರಾಗಿದ್ದಾರೆ. ಏನದು ಸಂತೋಷದ ಸುದ್ದಿ? ಮಾರ್ಕೆಟ್ಗೆ ಏನಾದರೂ ಹೊಸ ಥರದ ಡ್ರಗ್ಸ್ ಬಂದಿದೆಯಾ? ಅದರಿಂದ ನಮಗೇನು ಲಾಭ? ಅದರಿಂದ ನಮಗೇನಾಗಬೇಕು? ಸಂತೋಷದ ಸುದ್ದಿಯನ್ನು ನಾವೇ ಇಲ್ಲಿ ಸೃಷ್ಟಿಸುತ್ತಿದ್ದೇವೆ. ಇಗೋ, ಲೋಕೋದ್ಧಾರಕ, ನಮ್ಮೆಲ್ಲರ ರಕ್ಷಕರಾದ ಏಸುಕುಮಾರರು ಜನಿಸಿದ್ದಾರೆ. ಯಾರು ನಂಬುತ್ತಾರೆ ಈ ಉಚ್ಚ ಸಂಗತಿಯನ್ನು? ಮರಿಯ ಮತ್ತು ಜೋಸೆಫ್ ಶೀಘ್ರದಲ್ಲಿ ಬರಲಿದ್ದಾರೆ. ತಯಾರಾಗಿರಿ. ದೂತರ ನಿರ್ಗಮನ. ಏನಾಯ್ತು? ಏಕೆಲ್ಲರೂ ಈ ರೀತಿ ಇದ್ದೀರಾ? ಒಬ್ಬ ಹುಚ್ಚ ಬಂದಿದ್ದ. ಯೇಸುವಿನ ಬಗ್ಗೆ ಏನೋ ವಿಚಾರ ಹೇಳುತ್ತಿದ್ದ. ಅದನ್ನು ಬಿಡು, ನೀನು ಕೇಳಿದಷ್ಟು ಹಣ ಇದರಲ್ಲಿದೆ, ತೆಗೆದುಕೋ. ವಿನಾಶದ ಕಾರ್ಯವನ್ನು ಆರಂಭಿಸು. ಆಹಾ, ಈಗಾಗಲೇ ನನ್ನ ಯೋಜನೆಗಳು ಸಿದ್ಧವಾಗಿವೆ. ಆರಂಭಿಸುವುದೊಂದೇ ಬಾಕಿ. ಮರಿಯಾ ಮತ್ತು ಜೋಸೆಫ್ ಭೂಮಿಗೆ ಆಗಮಿಸುತ್ತಿದ್ದಾರೆ. ಓ, ನೀವೆಲ್ಲ ಯಾವ ಕೆಲಸದಲ್ಲಿ ನಿರತರಾಗಿದ್ದೀರಿ? ನೀವು ಆ ಕವರಿನಲ್ಲಿ ಏನನ್ನು ಹಾಕುತ್ತಿದ್ದೀರಿ? ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಬರೆಯುತ್ತಿರುವಿರೇ? ಇದು ಆಧುನಿಕ ಯುಗ ಕಣೋ, ನಿನಗೆ ಅಷ್ಟೂ ಗೊತ್ತಿಲ್ಲವೇ? ಓ, ಖಂಡಿತವಾಗಿಯೂ ಗೊತ್ತಿದೆ. ಈ ವ್ಯಕ್ತಿಗಳು ನನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೇಗ ಕೆಲಸ ಮುಗಿಸಿರಿ. ಅಂದ ಹಾಗೆ ನೀವು ಅದರಲ್ಲಿ ಹಾಕುತ್ತಿರುವುದಾದರೂ ಏನು? ಅದೊಂದು ರಹಸ್ಯದ ವಿಷಯ. ಅದರಲ್ಲಿ ವಿಷದ್ಭರಿತ ಪುಡಿಯನ್ನು ಹಾಕುತ್ತಿದ್ದಾನೆ. ಏನು? ವಿಷಭರಿತ ಪುಡಿಯೇ? ಏತಕ್ಕಾಗಿ? ಅದು ರೋಗಗಳನ್ನು ಹರಡುತ್ತದೆ. ಅದರಿಂದ ಅನೇಕ ಮಂದಿ ಸಾಯುತ್ತಾರೆ. ಏನು? ಈ ವಿಷಯ ಕೇಳಲು ತುಂಬಾ ಭಯಾನಕವಾಗಿದೆ.
ಹೌದೇನೋ, ಇದು ನನಗೆ ಗೊತ್ತೇ ಇರಲಿಲ್ಲ. ಯೇಸು ಕ್ರಿಸ್ತ ಬಂದದ್ದು ಎಲ್ಲೆಡೆಯಲ್ಲೂ ಶಾಂತಿ ಹರಡಲು. ಆದರೆ ನೀವು ಮಾಡುತ್ತಿರುವುದಾದರೂ ಏನು? ರೋಗಗಳನ್ನು ಹರಡುತ್ತಿರುವಿರೇ? ನಿಲ್ಲಿಸಿ, ಇದು ತಮಾಷೆ ಮಾಡೋ ಸ್ಥಳವಲ್ಲ, ತಿಳಿಯುತ್ತಾ? ಎಚ್ಚರ! ನೀವು ಯಾರು? ನೋಡಲು ವಿಚಿತ್ರವಾಗಿ ಕಾಣುತ್ತಿದ್ದೀರಲ್ಲ. ನಾನು ಒಬ್ಬ ವಿಜ್ಞಾನಿ. ಇಡೀ ಮಾನವ ಕುಲವನ್ನೇ ನಾಶ ಮಾಡುವಂತಹ ಬಾಂಬ್ ಕಂಡುಹಿಡಿಯುವುದರಲ್ಲಿ ತೊಡಗಿದ್ದೇನೆ. ನೀನು ಒಬ್ಬ ವಿಜ್ಞಾನಿಯಾಗಿ ಮಾನವ ಕುಲದ ಕಷ್ಟಗಳನ್ನು ನಿವಾರಿಸುವ ಸಾಧನಗಳನ್ನು ಕಂಡುಹಿಡಿಯಬೇಕೇ ಹೊರತು ನಾಶ ಮಾಡುವುದನ್ನಲ್ಲ. ದಯವಿಟ್ಟು ಯಾರಾದರೂ ಇವರನ್ನು ಇಲ್ಲಿಂದ ಹೊರಹಟ್ಟಿ. ನೀವು? ನಾನು ಕಂಪ್ಯೂಟರ್ ವೈರಸ್ ಹರಡುವ ಹೊಸ ಹೊಸ ವಿಧಾನಗಳನ್ನು ಕಂಡುಹಿಡಿಯುತ್ತಿದ್ದೇನೆ. ನಿಮಗೆ ಸುಜ್ಞಾನವನ್ನು ಕೊಟ್ಟಿರುವುದು ಕೇಡು ಮಾಡಲು ಅಲ್ಲ. ನಾನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವವನಲ್ಲ. ತೊಲಗಿ ಇಲ್ಲಿಂದ. ನೀನು ಒಬ್ಬ ಉದ್ಯಮಿಯಾಗಿ ನಿನಗಿಲ್ಲಿ ಏನು ಕೆಲಸ? ನಾನು ಅಗರ್ಭ ಶ್ರೀಮಂತನಾಗಬೇಕು. ದೇವರೇ, ನನ್ನ ಮನ ಕಲಕುತ್ತಿದೆ. ಮಾನವ ಕುಲವನ್ನು ನಾಶ ಮಾಡಲು ಎಲ್ಲ ಥರದ ದುಷ್ಟರು ಒಟ್ಟುಗೂಡಿದ್ದಾರೆ. ಮಾನವ ಕುಲವು ವಿಮೋಚನೆ ಎಂಬ ಅರ್ಥವನ್ನೇ ಕಳೆದುಕೊಂಡಿದೆ. ನಾನು ವ್ಯಾಕುಲಭರಿತಲಾಗಿದ್ದೇನೆ. ಮರಿಯಾ, ಬಾ, ನಾವು ಇಲ್ಲಿಂದ ತೆರಳೋಣ. ದೃಶ್ಯ 3. ರಸ್ತೆಯಲ್ಲಿ ಭಾರವನ್ನು ಹೊತ್ತ ಮನುಷ್ಯನೊಬ್ಬ ಮನೆಯ ಕಡೆಗೆ ತೆರಳುತ್ತಿದ್ದಾನೆ. ಇನ್ನೊಂದು ಬದಿಯಿಂದ ವೇಗವಾಗಿ ಬಂದ ಯುವಕನೊಬ್ಬ ಆ ಮನುಷ್ಯನನ್ನು ಗುದ್ದಿ ಹೊರಟು ಹೋಗುತ್ತಾನೆ. ಅಮ್ಮ, ನೋವು, ಆ ನೋವು ತಡೆಯಲಾಗುತ್ತಿಲ್ಲ. ಯಾರಾದರೂ ದಯವಿಟ್ಟು ಸಹಾಯ ಮಾಡಿ. ಅಮ್ಮ, ನೋವು, ಆ ನೋವು. ಹೊಟ್ಟೆ ಹಸಿಯುತ್ತಿದೆ, ದಯವಿಟ್ಟು ತಿನ್ನಲು ಏನಿದ್ದರೂ ಕೊಡಿ. ನೋವು, ಹೊಟ್ಟೆ ಹಸಿಯುತ್ತಿದೆ. ಅಯ್ಯೋ, ನಿಮ್ಮನ್ನು ನೋಡಿ ನನಗೆ ತುಂಬ ಕನಿಕರವಾಗುತ್ತಿದೆ. ನಾನು ನಿಮ್ಮನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಮೊದಲು ಈ ನೀರನ್ನು ಕುಡಿಯಿರಿ. ನಿಮಗೆ ಏನಾಯಿತು? ಎದ್ದೇಳಿ. ಅಮ್ಮ, ನೋವು, ಆ ನೋವು. ಹೊಟ್ಟೆ ಹಸಿವು, ದಯವಿಟ್ಟು ತಿನ್ನಲು ಏನಿದ್ದರೂ ಕೊಡಿ. ದೃಶ್ಯ 4. ಇದೊಂದು ಸಾಮಾನ್ಯವಾದ ಸ್ಥಳ. ಇಲ್ಲಿರುವವರು ಆರೋಗ್ಯ ಸೇವೆಯ ಮೂಲಕ, ಶಿಕ್ಷಣದ ಸೇವೆಯ ಮೂಲಕ ಅನಾಥರ ಸೇವೆಯನ್ನು ಮಾಡುವ ಹಲವಾರು ಸನ್ನಿವೇಶಗಳು ಜರುಗುತ್ತಿದೆ. ಬನ್ನಿಯೊಳಗೆ, ಇದೇ ನನ್ನ ಮನೆ. ಬನ್ನಿ, ನಮ್ಮ ಮನೆಗೆ ನಿಮ್ಮನ್ನು ಗುಣಪಡಿಸಿ ಕಳುಹಿಸುತ್ತೇನೆ. ದೇವರ ಅನುಗ್ರಹ ನಿಮ್ಮ ಮೇಲಿರಲಿ. ಈ ಸಂದರ್ಭದಲ್ಲಿ ಜೋಸೆಫ್ ಮತ್ತು ಮರಿಯಾ ಒಳಗೆ ಬಂದರು. ಇಗೋ ನೋಡಿ, ಎಂತಹ ಅದ್ಭುತವಾದ ದೃಶ್ಯ ಇದು. ಒಂದು ಕಡೆ ನೋಡಿದರೆ ಮಾನವ ಕುಲವನ್ನು ನಾಶ ಮಾಡಲು ಎಲ್ಲ ಥರದ ಹರಸಾಹಸವನ್ನು ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ಯೇಸುಕ್ರಿಸ್ತರಿಂದ ಪ್ರೇರಣೆಗೊಂಡು ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹರಡುತ್ತಿದ್ದಾರೆ. ಓ, ನೀವೆಲ್ಲ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀರಿ. ನಿಜವಾದ ಮಾನವೀಯತೆಯನ್ನು ತೋರಿಸಿಕೊಟ್ಟಿದ್ದೀರಿ. ಇದನ್ನು ನೋಡಿ ನನ್ನ ಮನಸ್ಸು ಸಂತೋಷದಿಂದ ತುಂಬಿ ತುಳುಕುತ್ತಿದೆ. ಇದೇ ನಿಜವಾದ ಕ್ರಿಸ್ತ ಜಯಂತಿಯ ಆಚರಣೆ. ಪ್ರೀತಿ, ಶಾಂತಿ, ಸೌಹಾರ್ದತೆ ಕ್ರಿಸ್ತ ಜಯಂತಿ. ಕ್ರಿಸ್ತ ಜಯಂತಿಯು ಮನೆ ಮನೆಗಳಲ್ಲಿ ಮಾತ್ರವಲ್ಲ, ಮನೆಗಳಲ್ಲಿಯೂ ಆಚರಿಸೋಣ. ಮಕ್ಕಳೇ, ಇದುವರೆಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಡಿಕೇರಿಯ ಸಂತ ಜೋಸೆಫರ ಶಾಲೆಯ
ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು. ನಿರ್ವಹಣೆ ಎಂ ಶಕುಂತಲಾ. ಸಂಕಲನ ವಿದ್ಯಾರಾವ್ ಕೆಎಲ್. ಇಲ್ಲಿಗೆ ಇವತ್ತಿನ ಚಿಣ್ಣರಲೋಕ ಮುಗಿಯಿತು ಮಕ್ಕಳೇ. ಎಲ್ರಿಗೂ ಟಾಟಾ, ಬಾಯ್. ಇದು ಇಂದಿನ ಚಿಣ್ಣರ ಲೋಕ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.